ಎಲ್ಲೆಲ್ಲಿ ಅರೆಸ್ಟ್ ಮಾಡಿದ್ರು? ನಿನ್ನೆ ಶನಿವಾಡೆ ಊರದಲ್ಲಿ ಒಂದು ಘಟನೆ ಆಗಿದೆ. ಅದರಲ್ಲಿ ಕೆಲವರು ಮಿಸ್ಚಿವಿಯಸ್ ಎಲಿಮೆಂಟ್ಸ್ ಅವರು ಒಂದು ರಿಲಿಜಿಯಸ್ ಸ್ಟ್ರಕ್ಚರ್ಗೆ ಎಂಟ್ರಿ ಮಾಡಿ ರಿಲಿಜಿಯಸ್ ಸ್ಟ್ರಕ್ಚರಿಂದ ಈ ರಿಲಿಜಿಯಸ್ ಬುಕ್ಸ್ಗೆ ತಗೊಂಡು ಮತ್ತು ಸ್ವಲ್ಪ ದೂರಿನಲ್ಲಿ ಅವರು ಸುಟ್ಟಿದ್ದಾರೆ. ಆ ಸಂಬಂಧಪಟ್ಟ ಈಗ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತು ಆ ಕೇಸ್ ತನಿಖೆ ಸಂಬಂಧಪಟ್ಟ ನಾನು ಈಗ 5 ಸ್ಪೆಷಲ್ ಟೀಮ್ ನಾನು ಮಾಡಿದ್ದೀನಿ. ಈಗ ತನಿಖೆ ಅದು ಆಗ್ತಾಯಿದೆ. ಮತ್ತು ಟೀಮ್ಸ್ ಕೂಡ ಬೇರೆ ಬೇರೆ ಜವಾಬ್ದಾರಿ ನಾನು ಕೊಟ್ಟಿದ್ದೀನಿ. ಮತ್ತು ಒಂದು ಟೀಮ್ ಅದು ಒಂದು ಕೆಲಸ ಮತ್ತು ಬೇರೆ ಟೀಮ್ ಬೇರೆ ಬೇರೆ ಕೆಲಸ ನಾನು ಮಾಡಿದ್ದೀನಿ. ಆದ ನಂತರ ಮತ್ತೆ ಇಲ್ಲಿ ಚನ್ನಮ್ಮ ಸರ್ಕಲ್ದಲ್ಲಿ ಜನ ಸ್ವಲ್ಪ ಸೇರಿದರೆ ಮತ್ತು ಪ್ರೊಟೆಸ್ಟ್ ಮಾಡಿದರೆ ಆವಾಗ ನಾನು ಅವ್ರ ಜೊತೆಗೆ ನಾನು ಮಾತಾಡ್ಕೊಂಡು ಮತ್ತು ಬೇರೆ ಬೇರೆ ಲೀಡರ್ಸ್ ಕೂಡ ಬಂದು ಪ್ರೊಟೆಸ್ಟರ್ ಜೊತೆಗೆ ಅವರು ಮಾತಾಡಿದರೆ ಮತ್ತು ಆಮೇಲೆ ಅವರು ಶಾಂತಿಯುತಿಯಿಂದ ಅವರು ವಾಪಸ್ ಹೋಗಿದರೆ ಪೀಸ್ಫುಲ್ ಆಗಿ ಅವರು ಡಿಸ್ಪರ್ಸ್ ಆಗಿದೆ. ಸರಿ, ವರ್ಷಕ್ಕೆ 3 ಜನರನ್ನ ಅನುಮಾನಾಸ್ಪದ ಮೇಲೆ 3 ಜನ ಈಗ ಸರಿಕೆ ಯಾವುದು ಅರೆಸ್ಟ್ ಆಗಿಲ್ಲ. ಕೆಲವರು ಜನ ಮೇಲೆ ಸ್ವಲ್ಪ ಸಂಶಯ ಇದೆ. ಅದು ಎನ್ಕ್ವೈರಿ ಅದು ನಡೀತಾ ಇದೆ. ಆದರೆ ಅರೆಸ್ಟ್ ಯಾವುದೂ ಆಗಿಲ್ಲ. ನಿನ್ನೆ ಶಾಸಕರು ಒಂದು ಮಾತಾಡಿದ್ರು, ಆ ವಿಡಿಯೋ ಏನು ಪಿ ಐ ಇದ್ದಾರೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಶಾಂತಿ ಸಂದೇಶ ಕೂಡ ನಾವು ಕೊಡ್ತಾ ಇದ್ದೇವೆ. ಈ ಬುದ್ಧ ಜಯಂತಿ ಮೆರವಣಿಗೆಯಲ್ಲಿ ನಾವು ಸಂದೇಶ ಕೊಡೋದಪ್ಪ ಅಂದರೆ ಶಾಂತಿ ಸಂದೇಶ ಕೊಡ್ತಾ ಇದ್ದೇವೆ. ಎಲ್ಲರಿಗೂ ಶುಭಾಶಯ ಕೊಡ್ತೇವೆ. ಅದೇ ರೀತಿ ಈ ದೇಶದ ಜವಾನರ ಹಿಂದೆ ನಾವು ಎಲ್ಲರೂ ಕೂಡ ಇದ್ದೇವೆ. ಮತ್ತು ಈ ಭಾರತ ದೇಶದ ಪ್ರತಿಯೊಂದು ಜನತೆ 140 ಕೋಟಿ ಜನರ ಹಿಂದೆ ನಾವು ಕೂಡ ಇದ್ದೇವೆ. ಮತ್ತು ಈ ಜವಾನರೇನ ಮಣ್ಣು ಕೆಲಸ ಮಾಡಿದಾರೋ ಅವರಿಂದ ಈ ಬುದ್ಧ ಜಯಂತಿ ನಿಮಿತ್ತ ಅವ್ರಿಗೆ ಶುಭಾಶಯ ಕೊಡ್ತೇವೆ, ಹಾರ್ದಿಕ ಅಭಿನಂದನೆ ಮಾಡ್ತೇವೆ. ಆ ಜವಾನರಿಂದ ನಾವು ಅದೇವ ಅಂತೇಳಿ ಜೈ ಜವಾನ್ ಜೈ ಬುದ್ಧ ಅಂತೇಳಿ ಈ ವರ್ಷ ನಾವು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಹೇಳ್ತೇವೆ. ಎಲ್ಲ ದಲಿತ ಸಂಘಟನೆ, ವಿವಿಧ ದಲಿತ ಸಂಘಟನೆ ಪರವಾಗಿ, ಅದೇ ರೀತಿ ಭಾರತೀಯ ಬೌದ್ಧ ಮಹಾಸಭಾ ಪರವಾಗಿ ಈ ವರ್ಷ ಇಡೀ ರಾಜ್ಯ ತುಂಬ ಭಗವಾನ್ ಬುದ್ಧರ ಜಯಂತಿ ಆಚರಣೆ ಮಾಡಲಾಗಿದೆ. ಈ ವರ್ಷ ಕೂಡ ಬೆಳಗಾವಿಯಲ್ಲಿ ಪ್ರಥಮ ಬಾರಿಗೆ ಅತಿ ವಿಜೃಂಭಣೆಯಿಂದ ಭಗವಾನ್ ಬುದ್ಧ ಅವರ ಜಯಂತಿ ಆಚರಣೆ ನಾವು ಎಲ್ಲರೂ ಮಾಡ್ತಾ ಇದ್ದೇವೆ. ಇದಕ್ಕೂ ಕರ್ನಾಟಕ ಸರ್ಕಾರದಿಂದ, ಕನ್ನಡ ಮತ್ತು ಕಲ್ಚರ್ ಇಲಾಖೆಯಿಂದ, ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಬೆಳಗಾವಿ ಮಹಾನಗರ ಪಾಲಿಕೆ, ಅದೇ ರೀತಿ ವಿವಿಧ ದಲಿತ ಸಂಘಟನೆ ಕೂಡ ಇಲ್ಲಿ ಕೈ ಜೋಡಿಸಿದೆ. ಈ ವರ್ಷಕ್ಕೆ ಪ್ರಥಮ ಬಾರಿಗೆ ನಾವು ಎಲ್ಲರೂ ಕೂಡಿ ಮಾಡ್ತಾ ಇದ್ದೇವೆ. ಇದಕ್ಕಿಂತ ಹೆಚ್ಚಿಗೆ ಮುಂದಿನ ವರ್ಷ ಕೂಡ